ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ಬೆಳ್ಳುಳ್ಳಿನ ಯಾವ್ಯಾವ ಟಿಪ್ಸ್ನ ಉಪಯೋಗಿಸ್ಕೊಂಡು ನಾವು ಈಸಿಯಾಗಿ ಸಿಪ್ಪೆ ತೆಗಿಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ಪ್ರತಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲರಿಗಿಂತ ಮುಂಚಿತವಾಗಿ ಅಂದರೆ ತಕ್ಷಣವೇ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಬೆಳ್ಳುಳ್ಳಿನ ಹೇಗೆ ಸಿಪ್ಪೆ ತೆಗೆಯೋದು ಅನ್ನೋದನ್ನು ಸುಲಭವಾಗಿ ಸಿಪ್ಪೆ ತೆಗೆಯೋ ವಿಧಾನನ ನಾವು ನೋಡಿಬಿಡೋಣ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಹೀಗೆ ಕೈಯಲ್ಲಿ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೋಬೇಕು. ನೋಡಿ ಹೀಗೆ, ಆವಾಗ ಮೇಲ್ಗಡೆ ಸಿಪ್ಪೆ ಎಲ್ಲ ಓಪನ್ ಆಗಿ ಹೀಗೆ ಸಪ್ರೇಟು ಬೆಳ್ಳುಳ್ಳಿ ಬೀಜಗಳು ಹೀಗೆ ಬರುತ್ತೆ. ನೋಡಿ, ಇದನ್ನು ನೆಕ್ಸ್ಟ್ ನಾನು ಈ ಥರ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ. ಬಾಕ್ಸ್ಗೆ ಹಾಕಿಬಿಟ್ಟು ಹೀಗೆ ಮುಚ್ಚಳನ ಹಾಕಿ ಹೀಗೆ ಶೇಕ್ ಮಾಡ್ತಾ ಇದ್ದೀನಿ ಒಂದು 5 ಮಿನಿಟ್ಸು. ನೋಡಿ, ಇವಾಗ ಒಂದು 5 ಮಿನಿಟ್ಸ್ ಆಯಿತು. ನೋಡಿ, ಈ ರೀತಿ ಸಿಪ್ಪೆಗಳೆಲ್ಲ ಹೀಗೆ ಬಂದಿರುತ್ತೆ. ಇದನ್ನು ನೋಡಿ ಹೀಗೆ ನಾವು ನೀಟಾಗಿ ಬಿಡಿಸ್ಕೋಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಬೇಗನೆ ಸಿಪ್ಪೆನ ತೆಗೆಯೋದಕ್ಕೆ ಆಯಿತು. ಎರಡನೇದಾಗಿ ನೋಡಿ, ಹೀಗೆ ಬೆಳ್ಳುಳ್ಳಿ ಬೀಜಗಳನ್ನು ಹೀಗೆ ಇಟ್ಕೊಂಡ್ಬಿಟ್ಟು ಒಂದು ಲೋಟದಲ್ಲಿ ಹೀಗೆ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ಪ್ರೆಸ್ ಮಾಡಿ ಆದಮೇಲೆ ನೋಡಿ ಈಸಿಯಾಗಿ ಹೀಗೆ ಸಿಪ್ಪೆ ತೆಕ್ಕೋಬೋದು. ನೋಡಿ, ಸಿಪ್ಪೆ ತೆಗೆದು ಬೆಳ್ಳುಳ್ಳಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಮತ್ತೊಂದು ಟಿಪ್ಸ್ ಅಂತಂದರೆ, ನಾನು ಇಲ್ಲಿ ಬಿಸಿ ನೀರು ತಗೊಂಡಿದ್ದೀನಿ. ಅದರ ಒಳಗಡೆ ನಾನು ಒಂದಿಷ್ಟು ಬೆಳ್ಳುಳ್ಳಿನ ಹೀಗೆ ಹಾಕಿಬಿಟ್ಟು ಒಂದು 5ರಿಂದ 10 ನಿಮಿಷ ನೆನೆಸಿ ಇಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಒಂದು 2-3 ಸರಿ ಹೀಗೆ ತೊಳಿಬೇಕು ಚೆನ್ನಾಗಿ. ನೋಡಿ, ಸ್ವಲ್ಪ ಸಿಪ್ಪೆ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ. ನಂತರ ನಮಗೆ ಬಿಡಿಸೋದಕ್ಕೆ ಈಸಿಯಾಗಿ ಬಂದ್ಬಿಡತ್ತೆ. ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಸಿಪ್ಪೆ ತೆಗೆದಾಗಿದೆ. ಎಷ್ಟು ನೀಟಾಗಿ ಬಂದಿದೆ ಅಲ್ವಾ? ನೋಡಿ ಫ್ರೆಂಡ್ಸ್, ಇವಾಗ ಮತ್ತೊಂದು ವಿಧಾನನ ನೋಡೋಣ. ಹೀಗೆ ಬೆಳ್ಳುಳ್ಳಿ ಬೀಜಗಳನ್ನು ಹೀಗೆ ಹಿಡ್ಕೊಂಡ್ಬಿಟ್ಟು ನೋಡಿ, ಇದ್ರ ಬುಡ ಏನಿರತ್ತಲ್ಲ ಅದನ್ನು ಹೀಗೆ ಒಂದು ಚಾಕುದಲ್ಲಿ ಹೀಗೆ ಕಟ್ ಮಾಡ್ಕೋಬೇಕು. ಹೀಗೆ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಬೆಳ್ಳುಳ್ಳಿನ ಈಸಿಯಾಗಿ ಬಿಡಿಸ್ಬೋದು.
ನೋಡಿ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ಈ ವಿಧಾನದಿಂದಲೂ ಸಹ ಸಿಪ್ಪೆನ ಬೇಗ ತೆಗಿಬೋದು. ಹೀಗೆ ಬಿಡಿಸ್ಕೊಂಡು ನೋಡಿ, ಹೀಗೆ ಈಸಿಯಾಗಿ ಬಿಡಿಸ್ಕೋಬೋದು. ನೋಡಿ ಫ್ರೆಂಡ್ಸ್, ಮತ್ತೊಂದು ವಿಧಾನ ಅಂತಂದರೆ ನಾನಿಲ್ಲಿ ಒಂದು ಕಬ್ಬಿಣದ ಸೌಟನ್ನ ಹೀಗೆ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ದೋಸೆ ಪ್ಯಾನ್ ಇರುತ್ತಲ್ಲ, ಅದನ್ನು ಸಹ ಇಟ್ಕೋಬೋದು. ಬಿಸಿ ಇಟ್ಟಿದ್ದೀನಿ ನಾನು ಇದನ್ನು ನಾನು ಬೆಳ್ಳುಳ್ಳಿ ಬೀಜಗಳೇನಿರುತ್ತಲ್ಲ ಅದನ್ನು ಹೀಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಇದರಿಂದ ಸಿಪ್ಪೆ ಎಲ್ಲ ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಲೂಸ್ ಆಗಿಬಿಡತ್ತೆ. ಈ ವಿಧಾನದಿಂದಲೂ ಸಹ ನಾವು ಬೆಳ್ಳುಳ್ಳಿ ಸಿಪ್ಪೆನ ತುಂಬ ಈಸಿಯಾಗಿ ಬಿಡಿಸ್ಬೋದು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಬಿಸಿಯಾಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಬಿಸಿಯಾಗಿರೋದ್ರಿಂದ ಸಿಪ್ಪೆ ಈಸಿಯಾಗಿ ತೆಗಿಬೋದು. ನೋಡಿ, ಎಷ್ಟು ಬೇಗ ಬರ್ತಾ ಇದೆ ಅಲ್ವಾ? ನಿಮ್ಮ ಹತ್ರ ಓವನ್ ಏನಾದ್ರು ಇದ್ರೂ ಸಹ ಒಂದು 2 ಸೆಕೆಂಡಿಗೆ ಇಟ್ಕೊಂಡ್ಬಿಟ್ಟು ನೀವು ಆನ್ ಮಾಡ್ಕೊಂಡ್ಬಿಟ್ರೆ, ಬೆಳ್ಳುಳ್ಳಿ ಬೀಜಗಳನ್ನು ಇಟ್ಕೊಂಡು ಅಥವಾ ಗಡ್ಡೆನ ಇಟ್ಕೊಂಡು ಸಹ ಆನ್ ಮಾಡ್ಬೋದು. ಅದರಿಂದನೂ ಸಹ ಸಿಪ್ಪೆ ಲೂಸಾಗಿ ಬೇಗ ಬಿಡಿಸ್ಕೋಬಹುದು. ನೋಡಿ ಫ್ರೆಂಡ್ಸ್, ಇವಾಗ ಸಿಪ್ಪೆ ಬಿಡಿಸಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ದೊಡ್ಡ ಪ್ರಮಾಣದಲ್ಲಿ ನಮಗೆ ಬೆಳ್ಳುಳ್ಳಿನ ಸಿಪ್ಪೆ ತೆಗಿಬೇಕು ಅಂದರೆ ನೋಡಿ, ಹೀಗೊಂದು ಬಟ್ಟೆ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಹೀಗೆ ತಿಕ್ಕಬೇಕು. ಗಟ್ಟಿಯಾಗಿ ತಿಕ್ಕಬೇಕು ಫ್ರೆಂಡ್ಸ್. ನೋಡಿ, ನಿಮಗೆ ಸಿಪ್ಪೆ ಎಲ್ಲ ಹೀಗೆ ಬಿಟ್ಕೊಂಡ್ಬಂದ್ಬಿಡುತ್ತೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಸಿಪ್ಪೆ ಎಲ್ಲ ಬಿಡ್ತಾ ಇದೆ. ಇನ್ನೂ ಚೆನ್ನಾಗಿ ತಿಕ್ಕಬೇಕು. ನೋಡಿ ಫ್ರೆಂಡ್ಸ್, ಸಿಪ್ಪೆ ಎಲ್ಲ ಈ ರೀತಿ ಬಿಟ್ಕೊಂಡು ಬಂದಿರುತ್ತೆ. ಇವಾಗ ಈಸಿಯಾಗಿ ನಾವು ಸಿಪ್ಪೆನ ತೆಗಿಬೋದು. ಉಳಿದಿರೋ ಅಲ್ಪ ಸ್ವಲ್ಪ ಸಿಪ್ಪೆ ಇರತ್ತಲ್ಲ ಅದನ್ನು. ಇವಾಗ ಮತ್ತೂ ಒಂದು ಅಂತಂದರೆ, ಈಗ ನಿಮಗೆ 1 kg 2 kg ಗಟ್ಟಲೆ ಬಿಡಿಸ್ಬೇಕಾಗಿರತ್ತೆ ಅಂತ ಇಟ್ಕೊಳ್ಳಿ. ಆವಾಗ ಏನು ಮಾಡಬೇಕು ಅಂತಂದರೆ, ಒಂದು ಸ್ವಲ್ಪ ಅಡಿಗೆ ಎಣ್ಣೆ ಏನಿರತ್ತಲ್ಲ ಅದನ್ನು ಬೆಳ್ಳುಳ್ಳಿಗೆ ಅಪ್ಲೈ ಮಾಡಿಬಿಟ್ಟು ಬೀಜಕ್ಕೆ ನೀವು ಒಂದು 2 ರಿಂದ 3 ಅಥವಾ 4 ತಾಸು ಒಳ್ಳೆ ಬಿಸಿಲಿರತ್ತಲ್ಲ ಆವಾಗ ಅದನ್ನು ಬಿಸಿಲಲ್ಲಿ ಇಟ್ಬಿಟ್ರೆ ನಿಮಗೆ ಬಿಸಿಲಲ್ಲಿ ಒಣಗಿ ಗರಿಯಾಗಿ ಸಿಪ್ಪೆ ಎಲ್ಲ ಲೂಸ್ ಆಗಿಬಿಡತ್ತೆ. ನಿಮಗೆ ಟೈಮ್ ಇದೆ ಅಂತ ಆದರೆ ಈ ಟಿಪ್ಸ್ನ ಯೂಸ್ ಮಾಡ್ಬೋದು. ಆಮೇಲೆ ಬೆಳಗಿನ ಬಿಸಿಲಲ್ಲಿ ಇಟ್ಕೊಂಡ್ಬಿಟ್ರೆ ನಿಮಗೆ ಸಂಜೆ ಅನ್ನೋಷ್ಟೊತ್ತಿಗೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದಕ್ಕೆ ರೆಡಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ರೆಡಿಯಾಗಿದೆ. ನೋಡೋದ್ರಲ್ವಾ ಫ್ರೆಂಡ್ಸ್, ಇಷ್ಟೊಂದು ಸರಳ ವಿಧಾನದಲ್ಲಿ ನಾವು ಬೆಳ್ಳುಳ್ಳಿ ಸಿಪ್ಪೆನ ತೆಗಿಬೋದು ಅಂತ. ನಿಮಗೆಲ್ಲ ಈ ವಿಧಾನಗಳನ್ನು ತೋರಿಸಿರೋ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ನಿಮಗೆ ಯಾವುದು ಸುಲಭ ಆಗುತ್ತೆ, ಯಾವುದು ಬೇಗ ಆಗುತ್ತೆ ಅಂತ ನೋಡಿಕೊಂಡು ನೀವು ಯಾವ ವಿಧಾನ ಅಂತ ನೋಡಿಕೊಂಡು ನೀವು ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಕೋಬೋದು. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಈ ವಿಡಿಯೋನ ನೋಡಿಬಿಟ್ಟು ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.